ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ? ಗೃಹಲಕ್ಷ್ಮಿ ಬರಲ್ವಾ ಇನ್ಮುಂದೆ? ಯಾರ ಹತ್ರ BPL ಕಾರ್ಡ್ ಇದೆ, ಯಾರ ಹತ್ರ ಸ್ವಂತ ಮನೆ ಇದೆ, ಯಾರ ಹತ್ರ ಕಾರ್ ಇದೆ, ಯಾರ ಹತ್ರ ಜಮೀನಿದೆ, ಇವರೆಲ್ಲ ಕೂಡ ಈ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳನ್ನು ಕಳ್ಕೋತೀರಾ ಸ್ನೇಹಿತರೆ? ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸ್ನೇಹಿತರೆ, ಅಂದರೆ UHID ಎಲ್ಲಿಯವರೆಗೂ ಬಂತು, ಸಮೀಕ್ಷೆ ಏನೇನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ. ನಮ್ಮ ಹೈಕೋರ್ಟೇ ಹೇಳಿದೆ ಏನಪ್ಪ ಅಂದರೆ, ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಕೊಡುವುದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಾಗೂ ನೀವು ಏನು UHID ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ನಿಮ್ಮ ಇಚ್ಛೆ ಇದ್ದರೆ ಮಾತ್ರ ನೀವು ಪಾಲ್ಗೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತಾನೆ ಹೇಳಿದೆ ಸ್ನೇಹಿತರೆ ನೋಡಿ. ಇನ್ನು ವಿಪಕ್ಷ ನಾಯಕ R. ಅಶೋಕ್ ಅವರು ಕೂಡ ಹೇಳಿದ್ದಾರೆ, ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಡ್ತಾ ಇದೆಯಲ್ಲ, ಈ ಗೃಹಲಕ್ಷ್ಮಿ ಮುಖ್ಯವಾದ ಗ್ಯಾರಂಟಿ, ಇದನ್ನೆಲ್ಲ ನಿಲ್ಲಿಸೋಕ್ಕೋಸ್ಕರನೇ ಈ ಕಾಂಗ್ರೆಸ್ ಸರ್ಕಾರ ಈ UHIDನ ನಡೆಸ್ತಾ ಇದೆ ಸಮೀಕ್ಷೆ ಅಂತ ಸ್ನೇಹಿತರೆ ನೋಡಿ. ಇದರ ತಕ್ಕನಂಗೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆಯಪ್ಪ ಅಂದರೆ ನೋಡಿ, ದಸರಾ ಕಳೆದರೂ ಕೂಡ ಗೃಹಲಕ್ಷ್ಮಿಯರಿಗೆ ಇನ್ನೂ 4 ಕಂತುಗಳು ಬಾಕಿ ಉಳ್ಕೊಂಡಿದೆ. ಈ ಕ್ಷಣದವರೆಗೂ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಇನ್ನೂ ದುಡ್ಡೇ ಹಾಕಿಲ್ಲ ಸ್ನೇಹಿತರೆ ನೋಡಿ. ಸರ್ಕಾರ ಏನು ಮಾಡ್ತಾ ಇದೆ ನೋಡಿ, ಸಮೀಕ್ಷೆಗೆ ಟೀಚರ್ಸ್ ಬರ್ತಾರೆ, ಅದು ಏನಿದೆ ಮಾಹಿತಿ ಅದನ್ನು ಕೊಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನೊಂದು ಕಡೆ ವಿಪಕ್ಷ ಕೂಡ ಹೇಳ್ತಾ ಇದೆ, ಈ ಸಮೀಕ್ಷೆಯನ್ನು ನಾವು BJP ಕಡೆಯಿಂದ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ಸಾರ್ವಜನಿಕರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ನೋಡಿ. ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇದೆ, ನಿಮ್ಮ ಮನೆಯಲ್ಲಿ ಎಷ್ಟು ದುಡ್ಡಿದೆ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ, ಈ ಥರ ಪ್ರಶ್ನೆಗಳನ್ನು ಸರ್ಕಾರ ಕೇಳ್ತಾ ಇದೆ ಅಂತ ವಿಪಕ್ಷಗಳು ಹೇಳ್ತಾ ಇದೆ ಸ್ನೇಹಿತರೆ ನೋಡಿ. ಸರ್ಕಾರ ಏನು ಪ್ರಶ್ನೆ ಕೇಳ್ತಾ ಇದೆ ಅಂದರೆ ನೋಡಿ, ನೀವು ವಾರ್ಷಿಕ ಆದಾಯ ಏನು ಬರ್ತಾ ಇದೆ, ಎಷ್ಟು ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟು ಜನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ವಾರ್ಷಿಕ ಆದಾಯ ಏನಿದೆ, ಖಂಡಿತ ಸರ್ಕಾರದಿಂದ ಏನು ಈ 5 ಗ್ಯಾರಂಟಿಗಳು ಇದೆಯಲ್ಲ ಅದೆಲ್ಲ ನೀವು ತಗೋತಾ ಇದ್ದೀರಾ, ನೀವು BPL ಕಾರ್ಡ್ ಹೊಂದಿದ್ದೀರಾ, ಇದೆಲ್ಲ ಸರ್ಕಾರ ಕೇಳ್ತಾ ಇದೆ, ಖಂಡಿತವಾಗ್ಲೂ ಕೇಳ್ತಾ ಇದೆ. ಈ ಮಾಹಿತಿಗಳನ್ನು ನೀವೇನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಸ್ನೇಹಿತರೆ ನೋಡಿ, ಏನು BPL ಕಾರ್ಡ್ ಇದೆ ಅದು ಕ್ಯಾನ್ಸಲ್ ಆಗಿ APLಗೆ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಏನು ಈ 5 ಭಾಗ್ಯಗಳು ಬರ್ತಾ ಇದೆ, ಖಂಡಿತ ಅದು ಯಾವುದೂ ಬರಲ್ಲ ಅಂತ ವಿಪಕ್ಷಗಳೇ ಹೇಳ್ತಾ ಇದೆ ಸ್ನೇಹಿತರೆ. ಯಾರೇ ಆದರೂ ಸಮೀಕ್ಷೆಗೆ ಎದುರುಗೊಳ್ಳೋಕೆ ಹೋಗಬೇಡಿ ನೋಡಿ. ಶಿಕ್ಷಕರು ಬಂದಾಗ ಅವರಿಗೆ ಸ್ಪಂದಿಸಿ, ಏನಿದೆ ಆ ಮಾತಿನ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನು ಅನಿಸುತ್ತೆ, ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಷ್ಟೇ ಕೊಡಿ. OTP ಕೊಡಬೇಕಾದ್ರೆ ಖಂಡಿತವಾಗಲೂ ನೋಡಿಕೊಂಡು ಕೊಡಿ ಸ್ನೇಹಿತರೆ ನೋಡಿ. ಏನಾದರೂ ನಿಮಗೆ ಈ ಜಾತಿ ಗಣತಿ ಏನಿದೆ ಇದರಲ್ಲಿ ನಾನು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದು ಬೇಡ ಅಂದರೆ ಖಂಡಿತ ನಿಮ್ಮ ಇಷ್ಟ, ಯಾರೂ ಫೋರ್ಸ್ ಮಾಡಲ್ಲ. ಆದರೆ ಮನೆ ಹತ್ರ ಶಿಕ್ಷಕರು ಬರ್ತಾರಲ್ಲ, ಅವರಾದಮೇಲೆ ಅವರ ಮೇಲೆ ಅಧಿಕಾರಿಗಳು ಬಂದು ನಿಮಗೆ ನೋಡಿ ಈ ಥರ ಅಲ್ಲ ಈ ಥರ ಅಂತ ಹೇಳ್ಕೊಡ್ತಾರೆ. ನಿಮಗೆ ಆವಾಗಲೂ ಕೂಡ ಅವರ ಮಾತು ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ನಿಮಗಿಷ್ಟ, ನೀವು ಪಾಲ್ಗೊಳ್ಳೋದು ಬಿಡೋದು ನಿಮ್ಮಿಷ್ಟ, ಯಾರೂ ಕೂಡ ಭಯಪಡುವ ಅಗತ್ಯವಿಲ್ಲ ಸ್ನೇಹಿತರೆ ನೋಡಿ. ಸರ್ಕಾರಕ್ಕೆ ಏನು ಸಿಗುತ್ತೆ ಅಂದರೆ ಈ ಸಮೀಕ್ಷೆಯಿಂದ ನೀವು ಯಾವ ಜಾತಿ, ನೀವು ವರ್ಷಕ್ಕೆ ಏನು ದುಡಿತಾ ಇದ್ದೀರಾ, ನೀವು ಸರ್ಕಾರದ ಯಾವೆಲ್ಲ ಸವಲತ್ತುಗಳು ತಗೋತಾ ಇದ್ದೀರಾ, ನಿಮ್ಮ ಆರ್ಥಿಕ ಸ್ಥಿತಿ ಏನು ಮಾಡ್ತಾ ಇದ್ದೀರಾ ಕೆಲಸ, ಇವೆಲ್ಲ ಮಾಹಿತಿ ಸರ್ಕಾರಕ್ಕೆ ಖಂಡಿತ 100% ಸಿಗುತ್ತೆ ಸ್ನೇಹಿತರೆ ನೋಡಿ. ಸರ್ಕಾರ ಏನು ಕೇಳ್ತಾ ಇದೆ ಅಂದರೆ ನಾವು ಜಸ್ಟ್ ಜಾತಿ ಸಮೀಕ್ಷೆ ಮತ್ತು ಏನು ನೀವು ಆರ್ಥಿಕವಾಗಿ ಅಥವಾ ವರ್ಷಕ್ಕೆ ಏನು ದುಡಿತಾ ಇದ್ದೀರಾ ಅಷ್ಟು ಮಾತ್ರ ತಿಳ್ಕೊತೀವಿ. ಈ ಸಮೀಕ್ಷೆಯಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ ಸರ್ಕಾರ
ಹೇಳಿಕೆ ನೀಡಿದೆ.